TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಡಮನಿ. ವಿಶೇಷವಾಗಿ ರಾಜ್ಯದಲ್ಲಿ ಇತ್ತೀಚೆಗೆ ಬಹುತೇಕ ಕಡೆ ಕೆಲವೊಂದು ಪ್ರಕರಣಗಳು ಕಂಡು ಬರ್ತಾ ಇದೆ. ಇದೇನೆಂದರೆ ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗಿ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿರ್ಬೋದು ನೀವು. ದಾವಣಗೆರೆ ಜಿಲ್ಲೆಯಲ್ಲೂ ಚಿಕ್ಕಬಿದರಿಯಲ್ಲೂ ಕೂಡ ಅದು ಬೇರೆಯವ್ರ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡ್ತಕ್ಕಂಥ ಪ್ರವೃತ್ತಿಗಳು ಇತ್ತೀಚೆಗೆ ಇದು ಟ್ರೆಂಡ್ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂಥದ್ದೇ ಪ್ರಕರಣ ದಾವಣಗೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಪಾಮೇನಹಳ್ಳಿಯಲ್ಲಿ ವರದಿಯಾಗಿರ್ತಕ್ಕಂಥದ್ದು. ಕಳೆದ ಮಂಗಳವಾರ ಅಂದರೆ ಇದೇ 12ರಂದು ಒಬ್ಬ ವ್ಯಕ್ತಿ ಇಲ್ಲಿ ಆ ರಾಘು ಅಂತಕ್ಕಂಥ ಹಮಾಲಿ ಕೆಲಸವನ್ನು ಮಾಡ್ತಿದ್ದ. ಹಮಾಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಣ್ಮರೆ ಆದ ತಕ್ಷಣ ಆತ ಕಣ್ಮರೆ ಆದ ಹಿನ್ನೆಲೆಯಲ್ಲಿ ಆತನ ಪತ್ನಿಯೇ ಇಲ್ಲಿ ಅದಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ತನ್ನ ಗಂಡ ನಾಪತ್ತೆಯಾಗಿದ್ದಾನೆ, ಹುಡುಕಿ ಕೊಡಿ ಅಂತಕ್ಕಂಥದ್ದು. ನಂತರ ಆ ಮೊಬೈಲ್ ಕಾಲ್ಗಳನ್ನು ನಾವೆಲ್ಲ ಪರಿಶೀಲನೆ ಮಾಡಿದಾಗ ಕೊಲೆಯನ್ನು ಮಾಡಿ ಆತನ ಆ ಎಮ್ಮನ ಒಂದು ಪ್ರಿಯಕರ ಆತ ಕೊಲೆಯನ್ನು ಮಾಡಿ ತುಂಗಭದ್ರಾ ನದಿಯ ಒಂದು ಹಳೆ ಬ್ರಿಡ್ಜ್ ಬರ್ತೈತಿ, ಆ ಬ್ರಿಡ್ಜ್ ಮೇಲಿಂದ ಕೆಳಗೆ ತುಂಗಭದ್ರಾ ನದಿಗೆ ಹಾಕಿರೋದಾಗಿ ಹೇಳಿ ಒಂದು ಮಾಹಿತಿಯಲ್ಲಿ ಸಿಗ್ತೈತಿ. ಆ ಮಾಹಿತಿ ಮೇಲೆ ಹೇಳ್ತಕ್ಕಂಥ ಒಂದು ಮಾಹಿತಿ, ಮೊಬೈಲ್ನಲ್ಲಿ ಸಿಗ್ತಕ್ಕಂಥ ಮಾಹಿತಿ ಮತ್ತು ಅವರು ನೀಡಿದಂಥ ಮಾಹಿತಿಯೆಲ್ಲ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಪತ್ನಿಯೂ ಕೂಡ ಆರೋಪಿ ಆಗಿರ್ತಾಳೆ ಎಂಬತಕ್ಕಂಥದ್ದು ಒಂದು ರೀತಿ ದುರಂತದ ಘಟನೆ ಅಂತ ಹೇಳ್ಬೋದು. ದಾವಣಗೆರೆ ನಗರದಲ್ಲಿ ಬರ್ತಕ್ಕಂಥ ಒಂದು ಗಡಿಯಾರ ಕಂಬದಲ್ಲಿ ಬರ್ತಕ್ಕಂಥ ಒಂದು ಬಾರ್ನಲ್ಲಿ ಅದೇ 12 ತಾರೀಕಿನ ಒಂದು CCTV ಫುಟೇಜ್ ಪೊಲೀಸರ ಕೈಗೆ ಸಿಗ್ತೈತಿ. ಅದರಲ್ಲಿ ಹೆಗಲಿಗೆ ಟವೆಲನ್ನು ಹಾಕ್ಕೊಂಡಂಥ ರಾಘು ಇರ್ತಾನೆ, ರಾಘುನ ಜೊತೆ ಅದು ಉಬೇದುಲ್ಲಾ ಅಂತ ನಾವು ಆರೋಪಿ ಅಂತ ಹೇಳ್ತೀವಿ. ಆ ಉಬೇದುಲ್ಲಾ ಮತ್ತು ಅದನ್ನ ಜೊತೆಗೆ ಇನ್ನೊಬ್ಬ ಸುರೇಶ್ ಆತನ ಸ್ನೇಹಿತ 3 ಜನ ಇರ್ತಕ್ಕಂಥದ್ದು. ಆತನ ಕರೆದುಕೊಂಡು ಅದೇ ದಿನ ಸಾಯಂಕಾಲ ಅಲ್ಲಿ ಮದ್ಯಪಾನವನ್ನು ಮಾಡಿ ಅದಾದ ನಂತರ ಆಟೋದಲ್ಲಿ ಇವರು ಹರಿಹರಿಗೆ ಹೋಗಿರ್ತಕ್ಕಂಥದ್ದು. ಹರಿಹರಿಗೆ ಹೋಗಿ ಅಲ್ಲಿ ಒಂದು ಹಳೆ ಬ್ರಿಡ್ಜ್ ಕಡೆ ಇವರು ಕೊಲೆಯನ್ನು ಮಾಡಿ ಅದನ್ನು ನದಿಗೆ ಚೆಲ್ಲಿರ್ತಕ್ಕಂಥ ನದಿಗೆ 12ನೇ ತಾರೀಕು ಇದಾದ ನಂತರ ಪ್ರಕರಣ ಆದ 4-5 ದಿನಗಳ ಬಳಿಕ ಇಂಥದ್ದು ಒಂದು ಕೊಲೆ ಆಗಿದೆ ಅಂತಕ್ಕಂಥ ಶಂಕೆ ಬರ್ತಕ್ಕಂಥದ್ದು. ಪೊಲೀಸರ ಪರಿಶೀಲನೆ ಮಾಡಿದಾಗ ಆ ರಾಘುನ ಪತ್ನಿ ಇದ್ದಾಳೆ, ಆ ಪತ್ನಿಯನ್ನು ಒಂದು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕೊಲೆ ಆಗಿದೆ ಮತ್ತು ಆ ಮಾಹಿತಿಯನ್ನು, ಕೊಲೆಯಾದ ಮಾಹಿತಿಯನ್ನು ಈ ರಾಘುವನ ಪತ್ನಿಗೆ ಆತ ಜುಬೇದುಲ್ಲಾ ಎಂಬತಕ್ಕಂಥ ಕಳಿಸಿರ್ತಾನೆ. ಇದೆಲ್ಲ ಒಂದು ಪ್ರಕರಣ ನೋಡಿ ಇಬ್ಬರನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ. ಆ ಜೊತೆಗೆ ಕೊಲೆಗೆ ಸಹಾಯ ಮಾಡಿದಂಥ ಸುರೇಶ್ ಅಂತ ಇದ್ದಾನೆ, ಆ ಸುರೇಶನು ಕೂಡ ಈ 3 ಜನರನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡಿದಾಗ ಗೊತ್ತಾಗ್ತದೆ ಇವರು ರಾಘುವನ ಪತ್ನಿಗೂ ಮತ್ತು ಜುಬೇದುಲ್ಲಾ ಅವರಿಗೆ ಒಂದು ಅಕ್ರಮ ಸಂಬಂಧ ಇತ್ತ ಎಂಬತಕ್ಕಂಥ ಮೇಲ್ನೋಟಕ್ಕೆ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ತನಿಖೆ ಕೂಡ ಆಗಬೇಕಾಗಿದೆ. ಇದೇ ಕಾರಣಕ್ಕಾಗಿ ಆತನನ್ನು ಕೊಲೆ ಮಾಡಿದ್ದೀನಿ, ನೀನು ನನ್ನ ಜೊತೆ ಬರಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಆತ ಜುಬೇದುಲ್ಲಾ ಈ ಅಮ್ಮನಿಗೆ ರಾಘುನ ಪತ್ನಿಗೆ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಒಂದು ಪ್ರಕರಣಕ್ಕೆ ಒಂದು ಹೊಸ ತಿರು ಬಂದಿರತಕ್ಕಂಥದ್ದು. ಈಗ ಇರಬೇಕಾಗಿರ್ತಕ್ಕಂಥದ್ದು ಈ ಇತ್ತೀಚಿನ ದಿನಗಳಲ್ಲಿ ಪತಿಯನ್ನೇ ಕೊಲೆ ಮಾಡ್ತಕ್ಕಂಥ ಟ್ರೆಂಡ್ ಶುರುವಾಗಿದೆ. ಆ ಟ್ರೆಂಡ್ಗೆ ಇದೊಂದು ಸೇರ್ಪಡೆ ಅಂತ ಹೇಳ್ಬೋದು. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆವರೆಗೂ ಕೂಡ ಸುಮಾರು 50 ಕಿಲೋಮೀಟರ್ ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಮೊನ್ನೆ ಪಂಚಮಿ ಹಬ್ಬ ಇತ್ತು, ಆ ಹಬ್ಬವನ್ನು ಕೂಡ ಮಾಡಿದೆ ಅಂತ ರಾಘು ಒಳ್ಳೆಯ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಇಡೀ ಗ್ರಾಮದ ಜನ ತೆಪ್ಪದಲ್ಲಿ ಹೋಗಿ ಅಲ್ಲಿ ಶವವನ್ನು ಶೋಧ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಶವ ಸಿಕ್ಕಿಲ್ಲ. ಅಂದರೆ ಘಟನೆ ನಡೆದ 4-5 ದಿನಗಳ ಬಳಿಕ ಇದು ಕೊಲೆ ಸಂಖ್ಯೆ ವ್ಯಕ್ತವಾಗಿದೆ. ಹೀಗಾಗಿ ಅದು ಮೇಲಾಗಿ ಮಲೆನಾಡಿನಲ್ಲಿ ಮಳೆ ಆದ್ದರಿಂದ ತುಂಗಾ ಡ್ಯಾಮ್ನಿಂದ ತುಂಗಭದ್ರಾ ನದಿಗೆ ನೀರನ್ನು ಬಿಟ್ಟಿರ್ತಕ್ಕಂಥದ್ದು. ನೀರಿನ ಪ್ರಮಾಣವು ಕೂಡ ಹೆಚ್ಚಿನದಾಗಿರ್ತಕ್ಕಂಥ ನದಿ ಹರಿವು ಜೋರಾಗಿರ್ತಕ್ಕಂಥದ್ದು. ಹರಿವು ಜೋರಾಗಿದ್ದ ಹಿನ್ನೆಲೆಯಲ್ಲಿ ಅದು ಬೇರೆ ಜಿಲ್ಲೆಗೆ ಶವ ತೇಲಿಕೊಂಡು ಹೋಗಿರ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ 50 ಕಿಲೋಮೀಟರನ್ನು ಶೋಧ ಮಾಡಿದರೂ ಕೂಡ ಅದು ಶವ ಇನ್ನೂ ಪತ್ತೆ ಆಗಿಲ್ಲ. ಹೀಗಾಗಿ ಶವಕ್ಕಾಗಿ ಪೊಲೀಸರು ಮತ್ತು ಸ್ಥಳೀಯರು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ದುರಂತ ಘಟನೆ ಅಂದರೆ ಇಂಥ ಒಂದು ಪ್ರಕರಣದಲ್ಲಿ ಯಾರನ್ನು ಪ್ರೀತಿ ಮಾಡಿದರೆ ಅವ್ರ ಜೊತೆಗೆ ಹೋಗ್ಬೋದು. ಆದರೆ ಇಲ್ಲಿ ಒಂದು ಪ್ರಕರಣದಲ್ಲಿ ಇವರೆಲ್ಲ ಪತ್ನಿಯ ವರ್ತನೆಗೆ ಈ ರೀತಿಯಾದ ಪತಿಯ ಕೊಲೆ ಆಗಿರ್ತಕ್ಕಂಥ ಹಮಾಲಿ ಕೆಲಸ ಮಾಡ್ತಕ್ಕಂಥ ರಾಘು ಕೊಲೆ ಆಗಿರ್ತಕ್ಕೋ, ಅದರ ಜೊತೆಗೆ 2 ಮಕ್ಕಳು ಕೂಡ ಅನಾಥ ಆಗಿರ್ತಕ್ಕಂಥದ್ದು. ಈ ರೀತಿಯಾದ ಪ್ರಕರಣ ಹೆಚ್ಚೆಚ್ಚು ನಡೀತಾ ಇರೋದ್ರಿಂದ ಸೂಕ್ತವಾದ ಪೊಲೀಸರು ಇಂಥವ್ರಿಗೆ ಒಂದು ಸೂಕ್ತವನ್ನು ಒಂದು ತನಿಖೆಯನ್ನು ಮಾಡಿ ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯನ್ನು ಕೊಡಿಸಬೇಕು. ಅವ್ರಿಗೆ ಇವರನ್ನು ನೋಡಿ ಇನ್ನೊಬ್ಬರು ಇಂಥ ಕೆಲಸಕ್ಕೆ ಮುಂದಾಗಬಾರ್ದು, ಆ ರೀತಿಯಾದ ಶಿಕ್ಷೆಯನ್ನು ಕೊಡಿಸಬೇಕೆಂಬತಕ್ಕಂಥದ್ದು ಅವರ ಸಂಬಂಧಿಕರಿಂದ ಒಂದು ಆಗ್ರಹಗಳು ಪೊಲೀಸ್ ಇಲಾಖೆಗೆ ಕೇಳಿ ಬರ್ತಾ ಇವೆ.